ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಡುಫಾಸ್ಟೋನ್ 10 mg ಟ್ಯಾಬ್ಲೆಟ್ ಬಗ್ಗೆ. ಡುಫಾಸ್ಟೋನ್ 10 mg ಟ್ಯಾಬ್ಲೆಟ್ ಅಂದ್ರೆ ಏನು, ಅದರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರೆ, ಮತ್ತೆ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಈ ಟ್ಯಾಬ್ಲೆಟ್ ತಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಆಗ್ಬಹುದು, ಯಾರು ಈ ಟ್ಯಾಬ್ಲೆಟ್ ಅನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ ಏನು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಡುಫಾಸ್ಟೋನ್ 10 mg ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ತೆ ಇದನ್ನ ಪ್ರಮುಖತಃ ಎಲ್ಲಿ ಬಳಸಲಾಗ್ತೈತಪ್ಪ ಅಂದ್ರೆ ನೋಡ್ರಿ, ಮಹಿಳೆಯವ್ರ ಮೈಯಾಗ ಏನೇನು ಸಮಸ್ಯೆ ಆಗ್ತಾವ ನೋಡ್ರಿ, ಅದು ಪ್ರೊಜೆಸ್ಟರಾನ್ ಹಾರ್ಮೋನ್ ಡೆಫಿಷಿಯನ್ಸಿ ಅಂದ್ರೆ ಪ್ರೊಜೆಸ್ಟರಾನ್ ಹಾರ್ಮೋನ್ ಮೈಯಾಗ ಎಷ್ಟು ಇರ್ಬೇಕು ಅದಕ್ಕಿಂತ ಕಡಿಮೆ ಇತ್ತಂದ್ರೆ ಮಹಿಳೆಯವ್ರಿಗೆ ಏನೇನು ಸಮಸ್ಯೆ ಆಗ್ತಾವ ನೋಡ್ರಿ, ಅದು ಎಲ್ಲ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮಗೆ ಈ ಟ್ಯಾಬ್ಲೆಟ್ ಅನ್ನು ಬರೆದು ಕೊಡ್ತಾರೆ. ಈಗ ಈ ಟ್ಯಾಬ್ಲೆಟ್ ಅದು ಮೇನ್ ಕಂಟೆಂಟ್ ಬಗ್ಗೆ ನಾ ಮಾತಾಡ್ಬೇಕಂತ ನೋಡ್ರಿ, ಡುಫಾಸ್ಟೋನ್ 10 mg ಟ್ಯಾಬ್ಲೆಟ್ ಏನಿದೆ ಇದ್ರೊಳಗಡೆ ಡೈಡ್ರೋಜೆಸ್ಟಿರೋನ್ 10 mg ಪ್ರಮಾಣದಾಗ ಇರ್ತೈತಿ. ಇದು ಒಂದು ಸಿಂಥೆಟಿಕ್ ಪ್ರೊಜೆಸ್ಟರಾನ್ ಹಾರ್ಮೋನ್ ರೀ. ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಅಬಾಟ್ ಎಂಡಿಕ್ ಫಾರ್ಮಾಸ್ಯೂಟಿಕಲ್ಸ್. ಇದನ್ನ ನೀವು ಯಾವ ರೀತಿ ಸ್ಟೋರ್ ಮಾಡ್ಬೇಕಂತ ನೋಡ್ರಿ, 25 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತೆ. ಅಂದ್ರೆ ನಿಮ್ಮ ಮನೆ ನಾರ್ಮಲ್ ತಾಪಮಾನ ನೀವು ಇದನ್ನ ಇಟ್ಕೋಬಹುದು. ಡೈಡ್ರೋಜೆಸ್ಟಿರೋನ್ ಇದು ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತಪ್ಪ ಅಂದ್ರೆ ಪ್ರೊಜೆಸ್ಟೋಜಿನ್ ಡೆರಿವೇಟಿವ್ಸ್, ಆ ಕ್ಲಾಸ್ ಆಫ್ ಮೆಡಿಸಿನ್ಸ್ ಇದು ಬಿಲಾಂಗ್ ಆಗುತ್ತೆ. ಈಗ ಹೇಳ್ಕೊಡ್ತೇನೆ ರೀ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರಂತ. ಒಂದೇ ಕಂಡೀಷನ್ ಏನಪ್ಪಾ ಅಂದ್ರೆ ನೋಡ್ರಿ, ಮಹಿಳೆಯವ್ರಿಗೆ ಇನ್ಫರ್ಟಿಲಿಟಿ ಬಾಂಜ್ಪನ್ ಸಮಸ್ಯೆ ಆಗಿರ್ತೈತೆ, ಅವ್ರಿಗೆ ಮಕ್ಕಳು ಆಗ್ತಿರಂಗಿಲ್ಲ. ಯಾಕಪ್ಪ ಅಂದ್ರೆ ಪ್ರೊಜೆಸ್ಟರಾನ್ ಹಾರ್ಮೋನ್ ಅವ್ರ ಮೈಯಾಗ ಎಷ್ಟಿರ್ಬೇಕೋ ಅಷ್ಟಿರಂಗಿಲ್ಲ. ಸೊ ಇದ್ರಾಗ ನೋಡ್ರಿ ಏನಾಗುತ್ತಪ್ಪ ಅಂದ್ರೆ ಪುರುಷರ ಒಳಗಡೆ ವೀರ್ಯ ಕರೆಕ್ಟ್ ಪ್ರಮಾಣದಾಗ ಇರ್ತೈತಿ, ಮಹಿಳೆಯವರು ಅಂಡ ಎಗ್ಸ್ ಏನಿರ್ತಾವ ಬರಾಬರ್ ಪ್ರಮಾಣದಾಗ ಬಿಡುಗಡೆ ಆಗ್ತಿರ್ತೈತಿ, ಮತ್ತೆ ವೀರ್ಯ ಮತ್ತು ಎಗ್ಸ್ ಎರಡು ಕೂಡ ಆದ್ಮೇಲೆ ಫರ್ಟಿಲೈಸ್ಡ್ ಎಗ್ ಕೂಡ ಫಾರ್ಮೇಟ್ ಮಾಡ್ತೈತ್ರಿ. ಆದ್ರೆ ಈಗ ಅದನ್ನ ಫರ್ಟಿಲೈಸ್ಡ್ ಎಗ್ ಇಂಪ್ಲಾಂಟ್ ಮಾಡ್ಬೇಕಲ್ರಿ ಗ್ರೋತಿಗೆ. ಈಗ ಫರ್ಟಿಲೈಸ್ಡ್ ಎಗ್ ಇಂಪ್ಲಾಂಟ್ ಮಾಡೋ ಟೈಮಿಗೆ ಮಹಿಳೆಯವ್ರ ಮೈಯಾಗ ಪ್ರೊಜೆಸ್ಟರಾನ್ ಹಾರ್ಮೋನ್ ಬರಾಬರಿ ಮಾತ್ರದಾಗ ಇಲ್ಲ ಅಂದ್ರೆ ಅದು ಇಂಪ್ಲಾಂಟೇಶನ್ ಅಲ್ಲಿ ಆಗಂಗಿಲ್ರಿ, ಮತ್ತೆ ಆ ಪ್ರೆಗ್ನೆನ್ಸಿಯಲ್ಲೇ ಕಂಟಿನ್ಯೂನು ಆಗ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಇದು ಪ್ರೊಜೆಸ್ಟರಾನ್ ಹಾರ್ಮೋನು ಏನ್ ಮಾಡ್ತೈತಪ್ಪ ಅಂದ್ರೆ ಸಪೋರ್ಟ್ ಮಾಡ್ತೈತ್ರಿ ಪ್ರೆಗ್ನೆನ್ಸಿಗೆ. ಯೂಟ್ರೈನ್ ವಾಲ್ ಏನಿರ್ತೈತಿ ನೋಡ್ರಿ, ಅದನ್ನ ಸ್ವಲ್ಪ ದಪ್ಪ ಮಾಡಿ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿಕೊಡ್ತೈತ್ರಿ. ಈಗ ಎರಡನೇ ಕಂಡೀಷನ್ ಯಾವ್ದಪ್ಪ ಅಂದ್ರೆ ನೋಡ್ರಿ ಡಿಸ್ಸೆಮಿನೋರಿಯಾ ಅಂದ್ರೆ ಮಹಿಳೆಯವರಿಗೆ ಮುಟ್ಟೋ ಟೈಮ್ನ್ಯಾಗ ಮೆನ್ಸ್ಟ್ರುಯೇಷನ್ ಟೈಮ್ನ್ಯಾಗ ಬಹಳ ವಿಪರೀತ ನೋವು ಆಗ್ತಿರ್ತೈತೆ ನೋಡ್ರಿ, ಆ ಸಮಸ್ಯೆಯನ್ನು ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರೆ. ನೆಕ್ಸ್ಟ್ ಕಂಡೀಷನ್ ಏನಪ್ಪಾ ಅಂದ್ರೆ ಪ್ರೀ ಮೆನ್ಸ್ಟ್ರುಯಲ್ ಸಿಂಡ್ರೋಮ್ ಅಂತ, ಅದಕ್ಕೆ PMS ಅಂತಾನು ಕರೀತಾರ್ರಿ. ಈ ಕಂಡೀಷನ್ ಏನಾಗ್ತದಪ್ಪ ಅಂದ್ರೆ ನೋಡ್ರಿ, ಮಹಿಳೆಯರಿಗೆ ಪೀರಿಯಡ್ಸ್ ಮುಟ್ಟು ಬರೋದಕ್ಕಿಂತ 3-10 ದಿನ ಮುಂಚೆನ ಮಹಿಳೆಯವ್ರ ಮೈಯಾಗ ಬಹಳಷ್ಟು ಚೇಂಜಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಏನಪ್ಪ ಅಂದ್ರೆ ಬ್ರೆಸ್ಟ್ ಬಹಳ ಒಜ್ಜೆ ಆಗಿಬಿಡ್ತಾವು, ಮತ್ತು ಹೊಟ್ಟೆ ತಳಗಿನ ಭಾಗ ನೋವು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ವಿಪರೀತ ತಲೆನೋವು ಆಗುತ್ತಾ, ಬಹಳ ಹೊಟ್ಟೆ ಹಸಿಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ಎದೆ ಬಡ್ತ ಜಾಸ್ತಿ ಆಗಿಬಿಡ್ತೈತಿ, ಬಹಳ ಜಾಸ್ತಿ ಅವ್ರಿಗೆ ಬೆವರು ಬರೋದು, ಮತ್ತು ಇಮೋಷನಲ್ ಚೇಂಜಸ್ ಕೂಡ ಆಗ್ತಾವ್ರಿ. ಮೂಡ್ ಸ್ವಿಂಗ್ಸ್ ಆಗ್ತಾವ ಅಂದ್ರೆ ಗಾಬರಿ ಆಗೋದು, ಬಹಳ ಸಿಟ್ಟಾಗೋದು, ಬಹಳ ನರ್ವಸ್ ಆಗೋದು, ಇಂಥವೆಲ್ಲ ಅವ್ರಿಗೆ ಲಕ್ಷಣ ಕಾಣ್ತಿರ್ತಾವ್ರಿ. ಈ ಕಂಡೀಷನ್ ವನ್ನು ಕಡಿಮೆ ಮಾಡ್ಲಿಕ್ಕೆ ಕೂಡ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ನೆಕ್ಸ್ಟ್ ಕಂಡೀಷನ್ ಯಾವ್ದಪ್ಪ ಅಂದ್ರೆ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಐತಂದ್ರೆ ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಎಂಡೋಮೆಟ್ರಿಯೋಸಿಸ್ ಅಂದ್ರೆ ನೋಡ್ರಿ ಇದು ಒಂದು ಕಂಡೀಷನ್, ಎಲ್ಲಿ ಟಿಶ್ಯೂ ಏನಿರ್ತಾವ ನೋಡ್ರಿ ಅದು ಯೂಟ್ರಸ್ ಹೊರಗಡೆ ಭಾಗದಾಗ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ. ಆ ಕಂಡೀಷನ್ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಎಂಡೋಮೆಟ್ರಿಯೋಸಿಸ್ ಸಮಸ್ಯೆದಾಗ ಏನೇನು ಲಕ್ಷಣ ಇರ್ತಾವ ಅಂದ್ರೆ ನೋಡ್ರಿ, ಹೊಟ್ಟೆ ತಳಗಿನ ಭಾಗದಾಗ ಬಹಳ ವಿಪರೀತ ನೋವಾಗೋದು, ಪೀರಿಯಡ್ಸ್ ಹೊತ್ನ್ಯಾಗ ನೋವಾಗೋದು, ಮತ್ತು ಸಂಭೋಗ ಮಾಡೋ ಟೈಮ್ನ್ಯಾಗ ನೋವಾಗೋದು, ಸಂಭೋಗ ಆದ ನಂತರ ಬಹಳ ವಿಪರೀತ ನೋವಾಗೋದು, ಇವೆಲ್ಲ ಲಕ್ಷಣ ಇರ್ತಾವ್ರಿ. ನೆಕ್ಸ್ಟ್ ಕಂಡೀಷನ್ ಯಾವ್ದಪ್ಪ ಅಂದ್ರೆ AUB ಅಂತ, ಅಬ್ ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಅಂತಾರ. ಸೊ ನೋಡ್ರಿ ಪೀರಿಯಡ್ಸ್ ಟೈಮ್ನಾಗ ಮಹಿಳೆಯವರಿಗೆ ರಕ್ತಸ್ರಾವ ಏನಾಗ್ತಿರ್ತೈತಿ ನೋಡ್ರಿ, 10 ದಿನ 15 ದಿನ ಹಂಗ ಕಂಟಿನ್ಯೂ ಹೊಂಟ್ಬಿಟ್ಟೈತಿ. ಯಾಕಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಂಬಂಧ ಆ ರೀತಿ ಆಗ್ತಾ ಇದೆ. ಸೊ ಆ ಕಂಡೀಷನ್ ಅನ್ನು ಗುಣಪಡಿಸ್ಲಿಕ್ಕೆ ಕೂಡ ಇದನ್ನ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ.
ಮತ್ತೆ ನೆಕ್ಸ್ಟ್ ಕಂಡೀಷನ್ ಯಾವುದಪ್ಪ ಅಂದ್ರೆ ಗರ್ಭಪಾತ ತಡಿಲಿಕ್ಕೆ ಕೂಡ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಸೊ ಈ ಟ್ಯಾಬ್ಲೆಟ್ ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ ಗರ್ಭಕೋಶದ ಒಳಗಡೆ ಲೈನಿಂಗ್ ಏನ್ ಇರ್ತೈತಿ ನೋಡ್ರಿ, ಅದನ್ನ ಇಂಪ್ರೂವ್ ಮಾಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಅನಾವಶ್ಯಕವಾಗಿ ಕಾಂಟ್ರಾಕ್ಷನ್ ಯೂಟ್ರಸ್ ಒಳಗ ಬರ್ಲಾರ್ದಂಗ್ ನೋಡ್ಕೊಂಡು ಹೋಗ್ತೈತ್ರಿ. ಮತ್ತು ನೆಕ್ಸ್ಟ್ ಕಂಡೀಷನ್ ಯಾವುದಪ್ಪ ಅಂದ್ರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿದಾಗ ಇದನ್ನ ಯೂಸ್ ಮಾಡ್ತಾರ. ಈಗ ಮಹಿಳೆಯವರಿಗೆ ಒಂದು ವಯಸ್ಸು 45 ಮೇಲೆ ಆದ್ಮೇಲೆ ಮೆನೋಪಾಸ್ ಸಮಸ್ಯೆ ಆಗ್ತೈತಿ, ಮುಟ್ಟು ನಿಂತು ಹೋಗ್ತಿರ್ತೈತ್ರಿ. ಅಂತ ಕಂಡೀಷನ್ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆ ಆಗಿ ಬಹಳ ಲಕ್ಷಣ ಕಾಣ್ತಿರ್ತಾವ್ರಿ. ಅದ್ರಾಗ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಹಂಗಿದನ್ನ ಡಾಕ್ಟರ್ ಯೂಸ್ ಮಾಡ್ತಿರ್ತಾರ್ರಿ. ಮತ್ತೆ ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡ್ಕೊಂಡು ನಿಮ್ಗೆ ಆ ಕಂಡೀಷನ್ ಕೂಡ ಬರ್ದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದ್ರಿ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದ್ರ ಡೋಸೇಜ್ ಬಗ್ಗೆ, ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ನಾ ಮೊದಲು ನೋಡ್ರಿ ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರು ವಯಸ್ಸು 18ಕ್ಕಿಂತ ಮೇಲಿದೆ ಅಂತ ಮಹಿಳೆಯರು ಇದನ್ನ ಯಾವ ರೀತಿ ಬಳಸ್ಬೋದು. ಸೊ ನೋಡ್ರಿ, ಪ್ರತಿಯೊಂದು ಕಂಡೀಷನ್ ಒಳಗಡೆ ಈ ಟ್ಯಾಬ್ಲೆಟ್ ಏನಿದೆ ನೋಡ್ರಿ, ಬೇರೆ ಬೇರೆ ತಲೆಯಲ್ಲಿ ನಿಮ್ಗೆ ತಗೊಳ್ಳಿಕ್ಕೆ ಹೇಳಿರ್ತಾರೆ. ಬೇರೆ ಬೇರೆ ನಿಮ್ಗೆ ಏನ್ ಸಮಸ್ಯೆ ಐತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಇದನ್ನ ಡಾಕ್ಟರ್ ನಿಮ್ಗೆ ತೊಗೊಳಕ್ ಹೇಳ್ತಾರಂತ. ಸೊ ಬೇರೆ ಬೇರೆ ಸಮಸ್ಯೆ ಇದ್ದಾಗ ಡಾಕ್ಟರ್ ಇದನ್ನ ಬೇರೆ ಬೇರೆ ರೀತಿಯಾಗಿ ನಿಮ್ಗೆ ನುಂಗ್ಲಿಕ್ಕೆ ಹೇಳ್ತಾರೆ. ಸೊ ಎಲ್ಲ ಕೆಲವೊಂದಿಷ್ಟು ಕಂಡೀಷನ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದನೇ ಕಂಡೀಷನ್ ಯಾವುದಪ್ಪ ಅಂದ್ರೆ ರಿಕರೆಂಟ್ ಮಿಸ್ಗ್ಯಾರೇಜ್, ಅಂದ್ರೆ ಪದೇ ಪದೇ ಗರ್ಭಪಾತ ಸಮಸ್ಯೆ ಮಹಿಳೆಯರಿಗೆ ಆಗ್ತಾ ಇದೆ ಅಂದ್ರೆ ಅಂತ ಕಂಡೀಷನ್ ನೋಡ್ರಿ, ಡುಫಾಸ್ಟಾನ್ 10 mg ಟ್ಯಾಬ್ಲೆಟ್ ಏನಿದೆ ಬೆಳಿಗ್ಗೊಂದು ರಾತ್ರಿಗೊಂದು ಊಟ ಆದ್ಮೇಲೆ ನಾರ್ಮಲಿ ಜೊತೆಗೆ ತೊಗೊಳ್ಳಿಕ್ಕೆ ಹೇಳಿರ್ತಾರ. ಎಲ್ಲಿ ಮಟ್ಟಪ್ಪ ಅಂದ್ರೆ ಪ್ರೆಗ್ನೆನ್ಸಿ ಆಗೈತಂದ್ರ 12ನೇ ವಾರದ ಮಟ್ಟ ಕಂಟಿನ್ಯೂ ಮಾಡ್ಲಿಕ್ಕೆ ಡಾಕ್ಟರ್ ಹೇಳಿರ್ತಾರ್ರಿ. ಈಗ ನೆಕ್ಸ್ಟ್ ಕಂಡೀಷನ್ ಯಾವುದಪ್ಪ ಅಂದ್ರೆ ಇನ್ಫರ್ಟಿಲಿಟಿ, ಮಹಿಳೆಯರಿಗೆ ಮಕ್ಕಳಾಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಲ್ಯೂಟಿಯಲ್ ಇನ್ಸಫಿಷಿಯನ್ಸಿ, ಅಂದ್ರೆ ಪ್ರೊಜೆಸ್ಟರಾನ್ ಹಾರ್ಮೋನ್ ಶರೀರದಾಗ ಕಡಿಮೆ ಐತಿ. ಸೊ ಅಂತ ಕಂಡೀಷನ್ಯಾಗ ಡುಫಾಸ್ಟಾನ್ 10 mg ಟ್ಯಾಬ್ಲೆಟ್ ದಿನಕ್ಕೆ ಒಂದು ತೊಗೊಳ್ಳಿಕ್ಕೆ ಹೇಳಿರ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ಯಾಗ ಡುಫಾಸ್ಟಾನ್ 10 mg ಟ್ಯಾಬ್ಲೆಟ್ ಏನಿದೆ ಬೆಳಿಗ್ಗೊಂದು ರಾತ್ರಿಗೊಂದು ದಿನಕ್ಕೆ 2 ಹೊತ್ತು ತೊಗೊಳ್ಳಿಕ್ಕೆ ಹೇಳಿರ್ತಾರ. ಸೊ ಯಾವಾಗ ತೊಗೋಬೇಕಪ್ಪ ಅಂದ್ರೆ ನೋಡ್ರಿ, ಸೆಕೆಂಡ್ ಹಾಫ್ ಮೆನ್ಸ್ಟ್ರಲ್ ಸೈಕಲ್ ಇಂದ ಏನಿದೆ ಅಂದ್ರೆ 15ಲಿಂದ 28 ದಿನ ಮೆನ್ಸ್ಟ್ರಲ್ ಸೈಕಲ್ ಇಂದ ಏನಿದೆ ಆ ಹೊತ್ನಾಗ ತೊಗೊಳ್ಳಿಕ್ಕೆ ಡಾಕ್ಟರ್ ಇದನ್ನ ಹೇಳಿರ್ತಾರ್ರಿ. ಈಗ ನೆಕ್ಸ್ಟ್ ಕಂಡೀಷನ್ ಯಾವ್ದಪ್ಪ ಅಂದ್ರೆ ಡಿಸೆಮಿನೋರಿಯಾ ಅಂತ, ಮಹಿಳೆಯರಿಗೆ ಮುಟ್ಟಿನ ಟೈಮ್ನಾಗ ಬಹಳ ವಿಪರೀತ ನೋವು ಆಗ್ತಿರ್ತೈತಿ ನೋಡ್ರಿ. ಆ ಕಂಡೀಷನ್ಯಾಗ ಡುಫಾಸ್ಟಾನ್ 10 mg ಟ್ಯಾಬ್ಲೆಟ್ ದಿನಕ್ಕೆ ಒಂದು ತೊಗೊಳ್ಳಿಕ್ಕೆ ಇರ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ಯಾಗ ಡುಫಾಸ್ಟಾನ್ 10 mg ಟ್ಯಾಬ್ಲೆಟ್ ಏನೈತೆ ನೋಡ್ರಿ, ಬೆಳಿಗ್ಗೆ ಒಂದು ರಾತ್ರಿಗೆ ಒಂದು ತೊಗೊಳ್ಳಿಕ್ಕೆ ಹೇಳಿರ್ತಾರ. ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ. ಮತ್ತೆ ಇದನ್ನ ಡಾಕ್ಟರ್ ನಿಮ್ಗೆ ಯಾವಾಗ ತೊಗೊಳಕ್ ಹೇಳ್ಯಾರ ನೋಡ್ರಿ, ಅವಾಗ ಫಿಕ್ಸ್ ಟೈಮ್ನಾಗ ಇದನ್ನ ತೊಗೋಬೇಕ್ರಿ. ಈ ಕಂಡೀಷನ್ಯಾಗ 5ನೇ ದಿನ, ಮುಟ್ಟಿಂದ 5ನೇ ದಿನ ಏನಿರ್ತೈತೆ ನೋಡ್ರಿ, ಅಲ್ಲಿಂದ ಹಿಡಿದು 25ನೇ ದಿನದ ಮಟ್ಟ ಮೆನ್ಸ್ಟ್ರುಯಲ್ ಸೈಕಲ್ ಕಂಟಿನ್ಯೂ ಡಾಕ್ಟರ್ ನಿಮ್ಗೆ ಇದನ್ನ ತೊಗೊಳ್ಳಿಕ್ಕೆ ಹೇಳಿರ್ತಾರ್ರಿ. ಈಗ ನೆಕ್ಸ್ಟ್ ಕಂಡೀಷನ್ ಯಾವ್ದಪ್ಪ ಅಂದ್ರೆ ಪ್ರೀ ಟರ್ಮ್ ಲೇಬರ್ ಅಂತ, ಅಂದ್ರೆ ಟೈಮ್ಕಿನ ಮೊದ್ಲನ ಪ್ರಸವ ಆಗೋದು, ಡೆಲಿವರಿ ಆಗೋದು. ಸೊ ನೋಡ್ರಿ, ನಾರ್ಮಲ್ ಪ್ರೆಗ್ನೆನ್ಸಿ ಏನಿರ್ತೈತಿ 40 ವಾರದ ಇರ್ತೈತ್ರಿ, 280 ದಿನದ ಇರ್ತೈತಿ. ಪ್ರೀ ಟರ್ಮ್ ಲೇಬರ್ ಅಂದ್ರೆ 37ನೇ ವಾರದ ಒಳಗ ಮಹಿಳೆಯರಿಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗೈತೆ ಅಂದ್ರೆ ಅಂತ ಕಂಡೀಷನ್ನ ಡಾಕ್ಟರ್ ಇದನ್ನ ಮಹಿಳೆಯರಿಗೆ ಡುಫಾಸ್ಟಾನ್ 10 mg ಟ್ಯಾಬ್ಲೆಟ್ ಏನಿದೆ 4 ಟ್ಯಾಬ್ಲೆಟ್ ಅಂದ್ರೆ 40 mg ಪ್ರಮಾಣದಾಗ ಒಂದೇ ಹೊತ್ತನೇ ತೊಗೊಳ್ಳಿಕ್ಕೆ ಹೇಳಿರ್ತಾರೆ. ಅದಾದ ನಂತರ ಬೆಳಿಗ್ಗೆ ಒಂದು ರಾತ್ರಿಗೆ ಒಂದು ತೊಗೊಳ್ಳಿಕ್ಕೆ ಹೇಳ್ಬೋದು. ಇಲ್ಲ ಕೆಲವೊಂದು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇಂಜೆಕ್ಷನ್ಸ್ ಬರೆದು ಕೊಟ್ಟಿರ್ತಾರ. ಕೆಲವೊಂದಿಷ್ಟು ಕಂಡೀಷನ್ ವಿಜೈನಲ್ ಪಿಸರೀಸ್ ಕೂಡ ತೊಗೊಳ್ಳಿಕ್ಕೆ ಹೇಳಿರ್ತಾರ್ರಿ. ಸೊ ಈ ರೀತಿ ಬೇರೆ ಬೇರೆ ಕಂಡೀಷನ್ನಾಗ ಬೇರೆ ಬೇರೆ ತರಲ್ಲಿ ಡಾಕ್ಟರ್ ನಿಮ್ಗೆ ತೊಗೊಳ್ಳಿಕ್ಕೆ ಹೇಳಿರ್ತಾರೆ. ಈ ಟ್ಯಾಬ್ಲೆಟ್ ನೋಡ್ರಿ, ಸ್ಪೆಷಲ್ ನಾ ಇಲ್ಲಿ ನಿಮ್ಗೆ ನೋಟ್ ಮಾಡ್ಲಿಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಈ ಟ್ಯಾಬ್ಲೆಟ್ ಡಾಕ್ಟರ್ ಸಲಹೆ ಇರಲ್ಲ, ಒಟ್ಟ ತೊಗೊಳಕ್ ಹೋಗ್ಬೇಡ್ರಿ, ಇಲ್ಲ ನಿಮ್ಗೆ ಡೆಡ್ಲಿ ಕಾಂಪ್ಲಿಕೇಶನ್ಸ್ ಆಗಬಹುದು. ಈಗ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ಸ್ ಸೈಡ್ ಎಫೆಕ್ಟ್ಸ್ ಬಗ್ಗೆ. ಸೊ ನೋಡ್ರಿ, ಸೈಡ್ ಎಫೆಕ್ಟ್ಸ್ ಪ್ರತಿಯೊಬ್ಬರು ತೊಗೊಳಕ್ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಏನೇನಾಗ್ಬೋದು ಆದ್ರೆ, ವಿಪರೀತ ತಲೆನೋವು ಆಗೋದು, ವಾಂತಿ ಬಂದಂಗಾಗೋದು, ಬ್ರೆಸ್ಟ್ ಪೇನ್ ಆಗೋದು, ಸ್ತನದಾಗ ಬಹಳ ಜಾಸ್ತಿ ನೋವು ಆಗೋದು, ಒಂದು ತಲೆ ಅರ್ಧ ಭಾಗ ನೋವು ಆಗೋದು, ಮತ್ತು ಸ್ತನದ ಒಳಗಡೆ ಬಹಳ ಜಾಸ್ತಿ ನೋವು ಆಗೋದು, ಮತ್ತು ಯೋನ್ಯಾಗಿಂತ ಬಹಳ ಜಾಸ್ತಿ ರಕ್ತಸ್ರಾವ ಆಗೋದು, ಮೆನ್ಸ್ಟ್ರುಯಲ್ ಡಿಸಾರ್ಡರ್ಸ್ ಬೇರೆ ಏನಾರ ಆಗ್ಬೋದು. ಸೊ ಈ ರೀತಿ ನಿಮ್ಗೆ ಸಮಸ್ಯೆ ಆಗಾಕ ಕುಂತೈತೆ ಅಂದ್ರೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ಗೆ ಇಮಿಡಿಯೇಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾಗ್ತೈತ್ರಿ. ಈಗ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಈ ಟ್ಯಾಬ್ಲೆಟ್ ಕಂಟೆಂಟ್ ಬಗ್ಗೆ ನಾನು ನಿಮ್ಗೇನು ಹೇಳೀನಿ, ಡೈಡ್ರೋಜೆಸ್ಟಿರಾನ್ ಈ ಕಂಟೆಂಟ್ಲಿಂದ ನಿಮ್ಗೆ ಏನಾರ ಅಲರ್ಜಿ ಐತಂದ್ರೆ ಇದನ್ನ ನೀವು ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಈ ಟ್ಯಾಬ್ಲೆಟ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಡುಫಾಸ್ಟಾನ್ 10 mg ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗಡೆ ಕಂಟೆಂಟು ಡೈಡ್ರೋಜೆಸ್ಟಿರಾನ್ ಇರ್ತೈತಿ. ಸೊ ಡೈಡ್ರೋಜೆಸ್ಟಿರಾನ್ ಕಂಟೆಂಟ್ ಇದ್ದಿದ್ದ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ತಮ್ಮ ಟ್ಯಾಬ್ಲೆಟ್ ರೆಡಿ ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವುದಪ್ಪ ಅಂದ್ರೆ ಡೈಡ್ರೋಬೋನ್ ಟ್ಯಾಬ್ಲೆಟ್, ಡ್ರಯೋಗೈನಾ ಟ್ಯಾಬ್ಲೆಟ್, ಡೈಡ್ರೋಶ್ಯೂರ್ ಟ್ಯಾಬ್ಲೆಟ್,
ಡೈಡ್ರೋ ಜಾಯ್ ಟ್ಯಾಬ್ಲೆಟ್, ಡೈಡ್ರೋ ಲೇಡಿ ಟ್ಯಾಬ್ಲೆಟ್ಸ್. ಈ ಟ್ಯಾಬ್ಲೆಟ್ ಒಳಗೆ ಕೂಡ ಕಂಟೆಂಟು ಡೈಡ್ರೋಜೆಸ್ಟಿರೋನ ಇರ್ತೈತಿ. ಇದರದ್ದು ವರ್ಕಿಂಗ್ ಮೆಕ್ಯಾನಿಸಮ್ ಎಲ್ಲ ಸೇಮ್ ಇರ್ತೈತಿ. ಈ ಟ್ಯಾಬ್ಲೆಟದ್ದು ಮೂಲ್ಯದ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು 875 ರೂಪಾಯಿ, 875 ರುಪೀಸ್ನಾಗ 10 ಟ್ಯಾಬ್ಲೆಟದ್ದು ಒಂದು ಸ್ಟ್ರಿಪ್ ಬರ್ತೈತ್ರಿ ಡುಫಾಸ್ಟೋನ್ 10 mgದು. ಈಗ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಬೋದು ಅನ್ಕೊಂತೀನಿ. ವಿಡಿಯೋದಾಗ ಏನು ಮಾಹಿತಿ ನಾನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತವ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.